ನಮಸ್ತೆ. ಬೆಳಗ್ಗೆ ಬೇಗನೆ ಎದ್ದು ನಿಮ್ಮ ದಿನಚರಿಯನ್ನು ಮಾಡಲು ಒಂದು ಬಲವಾದ ಕಾರಣ ನಿಮಗಿರಬೇಕು ಮತ್ತು ಅದರ ಹೊರತು ನಿಮಗೆ ಬೇರೆ ದಾರಿನೇ ಇಲ್ಲವೆಂದಾಗ ಮಾತ್ರ ನಿಮ್ಮ ದಿನಚರಿ ಮಾಡಲು ನಿಮಗೆ ಯಾರು ಹೇಳುವ ಅಗತ್ಯವಿಲ್ಲ. ಆದರೂ ನಿಮ್ಮ ದಿನಚರಿಯನ್ನು ಮಾಡಲು ತಯಾರಿದ್ದೀರಿ ಅಂದರೆ ಕೆಲವೊಂದು ಉಪಾಯಗಳು ಇಲ್ಲಿವೆ. ಬೆಳಗಿನ ದಿನಚರಿಯನ್ನು ಪಾಲಿಸಲು ಅದೇ ಸಮಯದಲ್ಲಿ ಎಚ್ಚರಗೊಳ್ಳುವ ಮೂಲಕ, ಹಿಂದಿನ ರಾತ್ರಿ ತಯಾರಿ ಮಾಡುವ ಮೂಲಕ ಮತ್ತು ನೀವು ಆನಂದಿಸುವ ಚಟುವಟಿಕೆಗಳನ್ನು ಸೇರಿಸಿಕೊಳ್ಳುವ ಮೂಲಕ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ನೀವು ಪ್ರತಿದಿನ ಮಾಡುವ ಕೆಲಸವನ್ನು ಬದಲಾಯಿಸುವವರೆಗೂ ನಿಮ್ಮ ಜೀವನವು ಎಂದಿಗೂ ಬದಲಾಯಿಸುವುದಿಲ್ಲ. ನಿಮ್ಮ ಯಶಸ್ಸಿನ ರಹಸ್ಯವು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಕಂಡುಬರುತ್ತದೆ. ಭವಿಷ್ಯವು ಇಂದಿನಿಂದ ಪ್ರಾರಂಭವಾಗುತ್ತದೆ, ನಾಳೆಯಲ್ಲ. ನಾನು ನನ್ನ ಬೆಳಗಿನ ದಿನಚರಿಯನ್ನು ಅನುಸರಿಸಲು ವಿಫಲವಾದರೆ ನಾನು ಕಠಿಣ ವ್ಯಾಯಾಮವನ್ನು ಮಾಡಲು ಪ್ರಯತ್ನಿಸುತ್ತೇನೆ. ಕಠಿಣ ವ್ಯಾಯಾಮವು ದಿನದ ಹಸ್ತಚಾಲಿತ ಪುನರಾರಂಭದಂತಿದೆ. ನಾನು ಇಂದು ಸೋತರೆ ನಾಳೆ ಗೆಲ್ಲಲು ನಾನು ಎದುರು ನೋಡಬಹುದು ಮತ್ತು ಇಂದು ನಾನು ಗೆದ್ದರೆ ನಾಳೆ ಸೋಲುತ್ತೇನೆ ಎಂದು ನಿರೀಕ್ಷಿಸಬಹುದು. ಖಚಿತವಾದ ವಿಷಯ ಮೋಜಿನ ಸಂಗತಿಯಲ್ಲ. ನಿನ್ನೆಯಿಂದ ಕಲಿಯಿರಿ, ಇಂದಿನಿಂದ ಬದುಕಿ, ನಾಳೆಗಾಗಿ ಆಶಿಸಿ. ಮುಖ್ಯ ವಿಷಯವೆಂದರೆ ಪ್ರಶ್ನಿಸುವುದನ್ನು ನಿಲ್ಲಿಸದಿರುವುದು. ಯಾಕಂದರೆ ನಾವು ಪ್ರಶ್ನೆ ಮಾಡುವುದು ನಿಲ್ಲಿಸಿದರೆ ಮುಂದಿನ ಜೀವನದ ಬಗ್ಗೆ ಉತ್ಸಾಹ ಕಳೆದುಕೊಳ್ಳುತ್ತೇವೆ ಮತ್ತು ಆ ಪ್ರಶ್ನೆಗಳೇ ನಮಗೆ ಬೇಕಾದ್ದನ್ನೆಲ್ಲ ಕೊಡಿಸುವ ದಾರಿಯಾಗುತ್ತವೆ. ಥ್ಯಾಂಕ್ ಯು.